ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಿದೆ. ಕೆಲವರಿಗೆ 32ನೇ ಕಂತು ಹಣ ಕೂಡ ಜಮೆ ಆಗೋದಕ್ಕೆ ಪ್ರಾರಂಭವಾಗಿದೆ. ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ನಿಮಗೆ ಒಂದು ಹೊಸ ನಿಯಮ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಮತ್ತೆ ಮರುವರ್ಜಿ ಪ್ರಕ್ರಿಯೆ ಯಾವ ತರ ನಡೆಯುತ್ತೆ ಗೊತ್ತಾ, ಅದನ್ನು ಕೂಡ ಹೇಳಲಿದ್ದೇವೆ. ಇನ್ನು ರೇಷನ್ ಕಾರ್ಡ್ ಕೂಡ ನೀವು ಹೊಂದಿದ್ರೆ, ಅನ್ನಭಾಗ್ಯ ಫಲಾನುಭವಿಗಳು ಕೂಡ ನೀವು ಆಗಿದ್ರೆ, ನಿಮಗೂ ಕೂಡ 2 ದೊಡ್ಡ ಸಿಹಿ ಸುದ್ದಿ ರಾಜ್ಯ ಸರ್ಕಾರದಿಂದ ಬಂದಿದೆ. ಇನ್ನು ಸಾಮಾಜಿಕ ಭದ್ರತಾ ಪಿಂಚಣಿ ಹಣ ನಿಮಗೆ ಬಂದಿಲ್ವಾ, ಕೂಡಲೇ ಈ ಒಂದು ಕೆಲಸ ಮಾಡಿ, ನಿಮಗೂ ಕೂಡ ಪಿಂಚಣಿ ಹಣ ಬರೋಕೆ ಶುರುವಾಗುತ್ತೆ. ಹೌದು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆ ಸೇರಿದಂತೆ ವೃದ್ಧಾಪ್ಯ ವೇತನ ಸೇರಿದಂತೆ ಎಲ್ಲಾ ರೀತಿಯ ಒಂದು ಸಾಮಾಜಿಕ ಭದ್ರತಾ ಪಿಂಚಣಿ ಹಣ ಈಗ ಫಲಾನುಭವಿಗಳ ಖಾತೆಗೆ ಬರಲಿದೆ ಅಂತೆ. ಹಾಗಾದ್ರೆ ಫಲಾನುಭವಿಗಳು ಏನ್ ಮಾಡಬೇಕು ಅದನ್ನ ನಾವು ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೇವೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಾಹಿತಿ ತಿಳಿದುಕೊಳ್ಳಿ. ಯಾಕಂದ್ರೆ ದೊಡ್ಡ ಒಂದು ಇನ್ಫಾರ್ಮೇಶನ್ ರಾಜ್ಯ ಸರ್ಕಾರದಿಂದ ಬಂದಿರುವಂತದ್ದು. ಇನ್ನು 4ನೇದಾಗಿ ಉಚಿತ ನಿವೇಶನಗಳು ನಿಮಗೆ ಸಿಗಲಿದ್ದಾವೆ. ಹೌದು, ಪ್ರತಿ ಜಿಲ್ಲೆಯಲ್ಲಿ ಒಂದಲ್ಲ ಎರಡಲ್ಲ 50,000 ನಿವೇಶನಗಳು ಸರ್ಕಾರ ರೆಡಿ ಮಾಡ್ತಿದೆ. ನಿವೇಶನ ಅಂದ್ರೆ ಸೈಟು, ಜಾಗ ಅಂತಾನೆ ಹೇಳ್ಬೋದು. ಸೊ ನಿಮಗೂ ಕೂಡ ನೀವೇನು ವಸತಿ ರಹಿತರಾಗಿದ್ರೆ, ಮನೆ ಇಲ್ಲ ಅಂದ್ರೆ ನಿಮಗೆ ಒಂದು ಜಾಗ ಸರ್ಕಾರದಿಂದ ಸಿಗುತ್ತೆ, ಅದರಲ್ಲಿ ಮನೆ ಕೂಡ ಕಟ್ಟಬಹುದು. ಅದ್ರ ಬಗ್ಗೆ ಅಪ್ಡೇಟ್ ನೋಡೋಣ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಇಳಿಕೆ ಆಗುತ್ತಾ? ಹೌದು ವೀಕ್ಷಕರೇ, ದೊಡ್ಡ ಮಟ್ಟದ ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ. ಮನೆಯಲ್ಲಿ ಚಿನ್ನ ಬೆಳ್ಳಿ ಇಟ್ಟವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ. ಹಾಗಾದ್ರೆ ಇವತ್ತಿನ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಏನಾಗಿದೆ, ಇಳಿಕೆ ಆಗಿದೆಯಾ ಅಥವಾ ಮುಂದಿನ ಬರೋ ದಿನ ಮತ್ತೆ ಏರಿಕೆ ಆಗುತ್ತಾ, ಈಗ ತಗೋಬೇಕಾ ಬೇಡವಾ, ಎಲ್ಲ ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ. ವಿಡಿಯೋನ ದಯಮಾಡಿ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ದಯಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಜಮೆ ಆಯ್ತಾ? ತುಂಬಾ ಜನ ಹಣ ಬಂದಿದೆ ಅಂತ ಹೇಳ್ತಾರೆ, ಕೆಲವರು ಹಣ ಬಂದಿಲ್ಲ ಅಂತ ಹೇಳ್ತಾರೆ. ಸೊ ವೀಕ್ಷಕರೇ, ಪ್ರತಿಯೊಬ್ಬರು ಕೂಡ ಇನ್ನೊಮ್ಮೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ನಂತರ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸದ್ಯಕ್ಕೆ ಯಾರಿಗೆಲ್ಲ 32ನೇ ಕಂತು ಹಣ ಬಂದಿಲ್ಲ ನೋಡಿ, ಇದೇ ಒಂದು ವಾರದಲ್ಲಿ ಅವರಿಗೆ 32ನೇ ಕಂತು ಹಣ ಜಮೆ ಆಗುವ ಸಾಧ್ಯತೆ ಇರುವಂತದ್ದು. ವೀಕ್ಷಕರೇ, ಹೌದು, ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಏನು ಮೊನ್ನೆ ತಾನೇ 2,443 ಕೋಟಿ ರೂಪಾಯಿ ಹಣ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಗೃಹಲಕ್ಷ್ಮಿಗೋಸ್ಕರ ಬಿಡುಗಡೆ ಮಾಡಿದ್ರು. ಆ ಒಂದು ಹಣ ಜಮೆ ಆಗುವ ಪ್ರಕ್ರಿಯೆ ಈಗ ಶುರುವಾಗಿದೆ. ಸೊ ಎಲ್ಲರ ಅಕೌಂಟ್ ಕೂಡ ಹಣ ಈಗ 2,000 ರೂಪಾಯಿ ಜಮೆ ಆಗ್ತಿದೆ. ಸೊ ನಿನ್ನೆನೂ ಕೂಡ ತುಂಬಾ ಜನರಿಗೆ 2,000 ಹಣ ಬಂದಿರಬಹುದು. ಕೂಡ ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ಅಂದ್ರೆ 1 ವಾರದ ಒಳಗೆ ಬರುವ ಸಾಧ್ಯತೆ ಇದೆ. ಇನ್ನು 2ನೇದಾಗಿ ಹೇಳ್ಬೇಕಂದ್ರೆ, ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದ್ದಿಲ್ಲ ಅವರಿಗೂ ಕೂಡ ಹಣ ಜಮೆ ಆಗಿದೆ. ಆದ್ರೆ ಇಲ್ಲಿ ಕೆಲವೊಬ್ಬರಿಗೆ ಇನ್ನೂ ಕೂಡ 29, 30, 31 ಕಂತು ಅಂದ್ರೆ ಕಳೆದ 3-4 ತಿಂಗಳಿಂದ ಹಣ ಬಂದಿಲ್ಲ ಅಂತಾನು ಕೂಡ ತುಂಬಾ ಜನ ಕಮೆಂಟ್ ಮಾಡ್ತಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ, ಒಟ್ಟು ಅನರ್ಹರ ಗೃಹಲಕ್ಷ್ಮಿಯರ ಹೆಸರುಗಳನ್ನ ಅಂದ್ರೆ ನಕಲಿ ಫಲಾನುಭವಿಗಳಂತಾನೆ ಹೇಳ್ಬಹುದು, ಅಥವಾ ಅನರ್ಹರು, ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಿದ್ದವರು, ಇನ್ನು ಮೃತಪಟ್ಟವರೆಗ ಸರ್ಕಾರ ಗೃಹಲಕ್ಷ್ಮಿ ಹಣ ಆಗ್ತಿತ್ತಲ್ಲ ಅದನ್ನ ಈಗ ಬಂದ್ ಮಾಡಲಾಗಿದೆ. ಸೊ ಅದೇ ತೆರಿಗೆ ಪಾವತಿದಾರರು ಗೃಹಲಕ್ಷ್ಮಿರಾಗಿರ್ಬೋದು, ಅವರ ಯಜಮಾನರು ಅಂದ್ರೆ ಪತಿ ಕೂಡ ಏನಾದ್ರೂ ತೆರಿಗೆ ಕಟ್ತಾ ಇದ್ರೆ ಅಂತವರಿಗೂ ಕೂಡ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಾನೂ ಕೂಡ ಹೇಳಲಾಗಿದೆ ವೀಕ್ಷಕರೇ. ಮತ್ತೆ ನೀವು ಕೂಡ GST ರಿಜಿಸ್ಟ್ರೇಷನ್ ಏನಾದ್ರೂ ಮಾಡಿಸಿದ್ರೆ ಬಿಸ್ನೆಸ್ಗೆ, ಅವಾಗ್ಲೂ ಕೂಡ ನಿಮಗೆ ಹಣ ಬರೋದಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ. ಇದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಸೊ ಮೊದಲು ಸರ್ಕಾರ ಹಿಂತರೂ ಕೂಡ ಹಣ ಹಾಕ್ತಿತ್ತು, ನಂತರ ಚೆಕ್ ಮಾಡಿದಾಗ ಒಟ್ಟು 3,89,000 ಅನರ್ಹರನ್ನ ಪತ್ತೆ ಮಾಡಲಾಗಿದೆ. ಇನ್ನು ಮರುವರ್ಜಿ ಪ್ರಕ್ರಿಯೆ ಮುಂಚೆನೆ ಡಬಲ್ ಹಣ ಪಡ್ಕೊಂಡವರ ಹೆಸರನ್ನು ಕೂಡ ತೆಗೆದು ಹಾಕಲಾಗಿದೆ. ಅಂದ್ರೆ ಒಂದೇ ಬ್ಯಾಂಕ್ ಅಕೌಂಟ್ಗೆ 2-3 ಜನ ಗೃಹಲಕ್ಷ್ಮಿ ಹೆಸರಲ್ಲಿ ಯೋಜನೆಗೆ ಅಪ್ಲೈ ಮಾಡಿರುವಂತದ್ದು. ಇನ್ನು ಒಂದೇ ಮನೆಯಲ್ಲಿ 2-3 ಜನ ಗೃಹಲಕ್ಷ್ಮಿ ಹಣ ಕೂಡ ಪಡ್ಕೊಂಡಿದ್ದಾರೆ. ಒಂದು ಮನೆಗೆ ಒಂದು ಯಜಮಾನಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹಣ ಅಂತ ಹೇಳಲಾಗಿತ್ತು. ಆದ್ರೆ ಇಲ್ಲಿ 2 ರೇಷನ್ ಕಾರ್ಡ್ ಪಡ್ಕೊಂಡು 2 ಬಾರಿ ಹಣವನ್ನ ಪಡ್ಕೊಂಡಿರೋದು ಕೂಡ ಪತ್ತೆಯಾಗಿದೆ ವೀಕ್ಷಕರೇ. ಸೊ ಈಗ ಮರುವರ್ಜಿ ಪ್ರಕ್ರಿಯೆ ಕೂಡ ಮನೆ ಬಾಗಿಲಿಗೆ ಬಂದು ನಡೆಯಲಿದೆ ನೋಡಿ. ಒಂದು ಮನೆಗೆ ಒಂದು ಅರ್ಜಿ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಸೊ ಆ ಪ್ರಕಾರ ನೋಡ್ತಾ ಹೋಗೋದಾದ್ರೆ, ಗೃಹಲಕ್ಷ್ಮಿಯರ ಮನೆ ಬಾಗಿಲಿಗೆ ಅರ್ಜಿ ನಮೂನೆ ಬರುತ್ತೆ, ನೀವು ಅದನ್ನ ತುಂಬಬೇಕು. ಯಾವಾಗ ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ, ಮರುಪರಿಶೀಲನೆ ಯಾವಾಗ ಪ್ರಾರಂಭವಾಗುತ್ತೆ ಅಂದ್ರೆ SIR ಪ್ರಕ್ರಿಯೆ ಮುಗಿದ ಬಳಿಕ ನೋಡಿ. ಈಗಾಗಲೇ SIR ಪ್ರಕ್ರಿಯೆಯಲ್ಲಿ ಯಾರದ್ದು ಹೆಸರು ಮತಪಟ್ಟಿಂದ ಡಿಲೀಟ್ ಆಗುತ್ತೆ, ಮತದಾನದ ಹಕ್ಕು ಯಾರೆಲ್ಲ ಕಳೆದುಕೊಳ್ತಾರೆ ಅವರಿಗಂತೂ ಸರ್ಕಾರದ ಯೋಜನೆಗಳ ಲಾಭ ಸಿಗೋದಿಲ್ಲ ಅಂತ ಮೊದಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 1 ಕೋಟಿಗೂ ಹೆಚ್ಚು ಮತದಾರರ ಹೆಸರನ್ನ ತೆಗೆದು ಹಾಕಲಾಗ್ತಾ ಇದೆ. ಡಬಲ್ ಎಂಟ್ರಿ ಆಗಿರ್ಬೋದು, ಸ್ಥಳಾಂತರಗೊಂಡವರಾಗಿರ್ಬೋದು, ಮೃತಪಟ್ಟವರಾಗಿರ್ಬೋದು, ಈ ತರ ಒಟ್ಟು 1 ಕೋಟಿಗೂ ಹೆಚ್ಚು ಮತದಾರರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ. ಸೊ ಯಾರದ್ದು ಮತಪಟ್ಟಿಯಲ್ಲಿ ಹೆಸರು ಬಂದಿಲ್ಲ, ಕೂಡಲೇ BL ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೊಮ್ಮೆ ಫಾರ್ಮ್ ಕೊಟ್ಟು ನೀವು ಅರ್ಜಿ ಕೂಡ ತುಂಬಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ನಿಮ್ಮ ಅರ್ಜಿಯಲ್ಲಿ ನಿಮ್ಮ ಹೆಸರು ಇದೆಯಲ್ಲ ಬೇಗನೆ ಚೆಕ್ ಮಾಡ್ಕೊಳ್ಳಿ. ಇನ್ನು BPL ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಇದೆ. ಹೊಸ ಒಂದು ಗುಡ್ ನ್ಯೂಸ್ ಇದೆ, ಹೊಸ ನಿಯಮ ಕೂಡ ಇದೆ. ಮೊದಲಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ,
ತಾತ್ಕಾಲಿಕವಾಗಿ BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗೋದನ್ನ ಬಂದ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಯಾರದೆಲ್ಲ ಅನರ್ಹರ ಕಾರ್ಡುಗಳು BPL ಕಾರ್ಡುಗಳು APL ಕಾರ್ಡ್ಗೆ ವರ್ಗಾವಣೆ ಆಗ್ತಿತ್ತು ಅಂತವರ ಒಂದು ಕಾರ್ಡುಗಳು ಸದ್ಯಕ್ಕೆ BPL ಆಗಿ ಉಳಿಯಲಿದೆ. ಅವರಿಗೆ APL ಕಾರ್ಡ್ ಸದ್ಯಕ್ಕೆ ವಿತರಣೆ ಇಲ್ಲ. ಅಂದ್ರೆ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗ್ತಲ್ಲ, ಅದು ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಆದ್ರೆ ಮುಂದಿನ ಬರೋ ದಿನ BPL ಕಾರ್ಡ್ ಎಲ್ಲಿ ಯಾರೆಲ್ಲ ಇದ್ದಾರೆ ಅವರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ. ನೀವೇನಾದ್ರೂ ಶ್ರೀಮಂತರಿದ್ರೆ ಅಥವಾ ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ರೆ, ತೆರಿಗೆ ಕಟ್ತಾ ಇದ್ರೆ, ಆದಾಯ ತೆರಿಗೆ ಪಾವತಿದಾರರಿದ್ರೆ, ಅಥವಾ ನೀವು ಮನೆ ಮಳಿಗೆಗಳನ್ನ ಬಾಡಿಗೆ ಕೊಟ್ಟು ಬಾಡಿಗೆ ಪಡ್ಕೋತಾ ಇದ್ರೆ, ಈ ತರ ಎಲ್ಲ ಕೂಡ ಆಪ್ಷನ್ ಇದೆ. 7.5 ಎಕರೆಗೂ ಹೆಚ್ಚು ಭೂಮಿ ಹೊಂದಿದ್ರೆ, ನಗರ ಪ್ರದೇಶದಲ್ಲಿ 1,000 ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಸ್ವಂತ ಮನೆ ಹೊಂದಿದ್ರೆ ಅವರಿಗೆ BPL ಬದಲಾಗಿ APL ಕಾರ್ಡ್ ವಿತರಣೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಆ ಪ್ರಕಾರ ಒಟ್ಟು 7,50,000 BPL ಕಾರ್ಡ್ಗಳು APL ಕಾರ್ಡ್ಗೆ ವರ್ಗಾವಣೆ ಆಗಬೇಕಾಗಿತ್ತು. ಅದರಲ್ಲಿ 4 ಲಕ್ಷ ಕಾರ್ಡ್ಗಳು ಈಗಾಗಲೇ BPL ಇಂದ APL ಆಗಿವೆ. ಇನ್ನು 3 ಲಕ್ಷ ಕಾರ್ಡ್ಗಳು BPL ಇಂದ APL ಕಾರ್ಡ್ಗೆ ಶಿಫ್ಟ್ ಆಗಬೇಕಾಗಿತ್ತು. ಆದ್ರೆ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ. ನಂತರ ದಾಖಲೆಗಳ ಪರಿಶೀಲನೆ ಮಾಡಲಾಗುತ್ತೆ. ಇನ್ನು ಈ KYC ಕೂಡ ಕಡ್ಡಾಯ ಮಾಡಬೇಕು. ಹೌದು ವೀಕ್ಷಕರೇ, ನೋ ಯುವರ್ ಕಸ್ಟಮರ್ ಅಂದ್ರೆ ನೀವು ನಿಮ್ಮ ಒಂದು ಹೆಬ್ಬಟ್ಟು ಗುರುತು ಕೊಡೋದರ ಮೂಲಕ ರೇಷನ್ ಕಾರ್ಡ್ ಇದ್ದವರು ಕಡ್ಡಾಯವಾಗಿ ಈ KYC ಮಾಡಿಸಬೇಕು. ಸೆಪ್ಟೆಂಬರ್ 30 ಕೊನೆಯ ದಿನಾಂಕ. ಯಾರು ಈ KYC ಮಾಡಿಸೋದಿಲ್ಲ ಅವರಿಗೆ ಅನ್ನಭಾಗ್ಯ ಅಕ್ಕಿ ವಿತರಣೆ ಕೂಡ ಇರೋದಿಲ್ಲ, ಮತ್ತೆ ಅವರ BPL ಕಾರ್ಡು APL ಕಾರ್ಡ್ಗೆ ವರ್ಗಾವಣೆ ಆಗುವ ಸಾಧ್ಯತೆ ಇದೆ. ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ BPL ಕಾರ್ಡ್ ಹೊಂದಿರ್ತೀರಾ, ನಿಮ್ಮ ನ್ಯಾಯಬೆಲೆ ಅಂಗಡಿಗೆ ಹೋಗೋದರ ಮೂಲಕ ನೀವು BPL ಕಾರ್ಡ್ನ ಒಂದು ಈ KYC ಆಗಿರ್ಬೋದು, ರೇಷನ್ ಕಾರ್ಡ್ನ ಈ KYC ನೀವು ಮಾಡಿಸಬೇಕಾಗುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಈ KYC ಕೂಡ ಇತ್ತ ಮಾಡಬೇಕು, ಇತ್ತ ಪಡಿತರ ಕೂಡ ವಿತರಣೆ ಮಾಡಬೇಕು ಅಂದ್ರೆ ಸರ್ವರ್ ಸಮಸ್ಯೆ ಕೂಡ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಕೆಲವು ಜಿಲ್ಲೆಗಳಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಪಡಿತರ ವಿತರಣೆಯಲ್ಲೂ ಕೂಡ ಭಾರಿ ವಿಳಂಬವಾಗ್ತಿದೆ ಅಂತಾನೂ ಕೂಡ ಹೇಳಲಾಗಿದೆ. ಮತ್ತೆ ಸಾಲುಗಟ್ಟಲೆ ಕ್ಯೂ ನಿಲ್ಲುವ ಪರಿಸ್ಥಿತಿ ಕೂಡ ಇಲ್ಲಿ ಬಂದಿರುವಂತದ್ದು. ಇದು ಕೂಡ ಒಂದು ಶಾಕಿಂಗ್ ಸುದ್ದಿ ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ ಪಿಂಚಣಿ ಹಣ ಕೂಡ ಜಮೆ ಆಗೋದಕ್ಕೆ ಶುರು ಆಗ್ತಾ ಇದೆ. ಹೌದು, ಎಲ್ಲರೂ ಕೂಡ ಯಾರೆಲ್ಲ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳ್ತಿದ್ರಲ್ಲ, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆ ಅಡಿಯಲ್ಲಿ ನೀವು ದಾಖಲೆಗಳನ್ನ ಮರುಪರಿಶೀಲನೆ ಮತ್ತು ಮರು ಅರ್ಜಿ ಹಾಕೋದ್ರ ಮೂಲಕ ಪಿಂಚಣಿ ಹಣವನ್ನ ಪಡ್ಕೋಬಹುದು. ಸಾಮಾಜಿಕ ಭದ್ರತಾ ಪಿಂಚಣಿ ಪಡೆಯುತ್ತಿರುವಲ್ಲಿ ಫಲಾನುಭವಿಗಳಲ್ಲಿ 23 ಲಕ್ಷ ಜನರನ್ನ ಸಂದೇಹಾಸ್ಪದ ಫಲಾನುಭವಿಗಳೆಂದು ಗುರುತಿಸಿ ಅವರ ಪಿಂಚಣಿ ಪಾವತಿ ಕೂಡ ಸ್ಥಗಿತ ಮಾಡಲಾಗಿದೆ. ಅವರು ದಾಖಲೆಗಳನ್ನ ಕೊಟ್ರೆ ಮತ್ತೆ ಪರಿಶೀಲನೆ ಮಾಡಿ ಅರ್ಹರಿದ್ದರೆ ಅಂತವರಿಗೆ ಪಿಂಚಣಿ ಹಣ ಮತ್ತೆ ಕೊಡ್ತೀವಿ, ಮತ್ತೆ ಮರು ಚಾಲನೆ ಮಾಡುತ್ತೀವಿ ಅಂತ DCM ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ ನೋಡಿ, ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳು ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಇನ್ನೊಂದು ಕಡೆಗೆ ವಿಕಲಚೇತನರ ಪಿಂಚಣಿ ಹಣ ಆಗಿರ್ಬೋದು. ವೀಕ್ಷಕರೇ, ಸೊ ಎಲ್ಲಾ ತರದ ಪಿಂಚಣಿ ಯೋಜನೆಗಳು ನೀವೇನಾದ್ರೂ ಇಷ್ಟು ದಿನ ಪಡ್ಕೋತಾ ಇದ್ರೆ, ಕಳೆದ 3-4 ತಿಂಗಳಿಂದ ನಿಮಗೆ ಪಿಂಚಣಿ ಹಣ ಬಂದಿಲ್ಲ ಅಂದ್ರೆ ನೀವು ನಿಮ್ಮ ತಾಲೂಕು ಕಚೇರಿಗೆ ಹೋಗೋದ್ರ ಮೂಲಕ ನೀವು ಅಗತ್ಯಪಟ್ಟ ಎಲ್ಲ ದಾಖಲೆಗಳನ್ನ ಮತ್ತೊಮ್ಮೆ ಕೊಡಬೇಕಾಗುತ್ತೆ. ಯಾವೆಲ್ಲ ದಾಖಲೆಗಳು ಕೊಡಬೇಕಂದ್ರೆ ನಿಮ್ಮ ವಯಸ್ಸಿನ ದೃಢೀಕರಣ ಪತ್ರ, ಆಧಾರ್ ಕಾರ್ಡ್, ನಿಮ್ಮ ಮತದಾರರ ಗುರುತಿನ ಚೀಟಿ, ಜನನ ಪ್ರಮಾಣ ಪತ್ರ, BPL ಕಾರ್ಡ್ ಕಡ್ಡಾಯ, ಬ್ಯಾಂಕ್ ಖಾತೆ ವಿವರ, ಆಧಾರ್ ಕಾರ್ಡ್ ಜೋಡಣೆ ಆಗಿರಬೇಕು ಬ್ಯಾಂಕ್ ಅಕೌಂಟ್ಗೆ, ಮತ್ತೆ ಈ ತರ ನಿಮ್ಮ ಎಲ್ಲ ಇನ್ಫಾರ್ಮೇಶನ್ ಒಳಗೊಂಡ ಒಂದು ದಾಖಲೆಗಳನ್ನ ನೀವು ಕೊಡಬೇಕಾಗುತ್ತೆ. ದಾಖಲೆಗಳು ಕೊಟ್ಟ ನಂತರ ನಿಮ್ಮ ಒಂದು ಅಕೌಂಟ್ ಅನ್ನ ಚೆಕ್ ಮಾಡ್ತಾರೆ. ಕರೆಕ್ಟ್ ಆಗಿದ್ರೆ, ಅರ್ಹರಾಗಿದ್ರೆ ಅವರಿಗೆ ಮತ್ತೆ ಪಿಂಚಣಿ ಹಣ ಮತ್ತೆ ಕೊಡಲಾಗುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ಪಿಂಚಣಿ ಹಣ ಬಂದಾಗಿಲ್ಲ, ಅದನ್ನ ವಿತರಣೆ ಮಾಡಲಾಗುತ್ತೆ. ಸಂಧ್ಯಾಸ್ಪದ ಕೆಲವೊಬ್ರು 40-45 ವಯಸ್ಸಿದವರು ಕೂಡ ಈ 60-65 ವರ್ಷ ಆಗಿದೆ ಅಂತ ಪಿಂಚಣಿ ಹಣ ಪಡ್ಕೋತಾ ಇದ್ದಾರಂತೆ. ಸೊ ಈ ತರ ಒಟ್ಟು 23 ಲಕ್ಷ ಒಂದು ಪಿಂಚಣಿದಾರರನ್ನ ಸಂಧ್ಯಾಸ್ಪದ ಅಂತ ಹೇಳಿ ಹೋಲ್ಡ್ ಮಾಡಲಾಗಿದೆ ಅಂತ ಹೇಳಲಾಗಿದೆ. ದಾಖಲೆಗಳನ್ನ ಕೊಟ್ಟರೆ ಮತ್ತೊಮ್ಮೆ ಮರುಪರಿಶೀಲನೆ ಮಾಡಲಾಗುತ್ತೆ. ಮರುಪರಿಶೀಲನೆ ಮಾಡಿ ಪಿಂಚಣಿ ಹಣ ಅವರ ಅಕೌಂಟ್ಗೆ ಜಮೆ ಮಾಡಲಾಗುತ್ತೆ ಅಂತ DCM ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೀಕ್ಷಕರೇ, ಸೊ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನ ಹಂಚಲು ತಯಾರಿ ಮಾಡಲಾಗ್ತಾ ಇದೆ. ಹೌದು ವೀಕ್ಷಕರೇ, ನಿಮಗೂ ಕೂಡ ಒಂದು ಸೈಟು ಸರ್ಕಾರದಿಂದ ಉಚಿತವಾಗಿ ಸಿಗಬಹುದು. ಖಾಲಿ ಜಾಗ ಗುರುತು ಕೊಡಲು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ, ಇದು ಕೇವಲ ಬೆಂಗಳೂರು ತುಮಕೂರು ಅಂತಲ್ಲ, ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಯಲ್ಲೂ ಕೂಡ 50,000 ನಿವೇಶನಗಳನ್ನ ಸಿದ್ಧಪಡಿಸಿ, ಪ್ರತಿ ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನ ಸಿದ್ಧಪಡಿಸಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ ವಸತಿ ರಹಿತರಿಗೆ ಮಾತ್ರ ಇದು. ಯಾರ ಹತ್ರ ಸ್ವಂತ ಮನೆ ಇಲ್ಲ, ಮತ್ತೆ ಅವರ ಹತ್ರ ಜಮೀನಿಲ್ಲ, ಸ್ವಂತ ಮನೆ ಇಲ್ಲ, ಅಂತವರಿಗೆ ಮಾತ್ರ ಈ ಒಂದು ವಸತಿ ರಹಿತ ಕುಟುಂಬ ಅಂತ ಪರಿಗಣನೆ ಮಾಡಿ ಅಂತವರಿಗೆ ಸರ್ಕಾರ ಇದನ್ನ ಕೊಡಲು ಉದ್ದೇಶ ಹೊಂದಿದೆ. ಇದಕ್ಕಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಲಭ್ಯವಿರುವ ಹಾಗೂ ಖಾಲಿ ಇರುವ ಸರ್ಕಾರಿ ಜಮೀನುಗಳೇನಿದ್ದಾವೆ ತಕ್ಷಣವೇ ಅವನ್ನ ಗುರುತು ಮಾಡಿ ನಂತರ ಅವುಗಳನ್ನ ನಿವೇಶನಗಳನ್ನಾಗಿ ರಚನೆ ಮಾಡುವಂತೆ ಕ್ರಮ ವಹಿಸುವಂತೆ ಕಂದಾಯ ಇಲಾಖೆಗೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡಲಾಗಿದೆ. ವೀಕ್ಷಕರೇ, ಅಷ್ಟು ಮಾತ್ರ ಅಲ್ಲ, ಇದು ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬರುವ ಮುನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ರಾಜ್ಯದ ಎಲ್ಲಾ ನಿವೇಶನ ಹಾಗೂ ವಸತಿ ರಹಿತ ಕುಟುಂಬಗಳಿಗೆ
ನಿವೇಶನ ನೀಡುವ ವಾಗ್ದಾನ ಘೋಷಣೆ ಕೂಡ ಮಾಡಲಾಗಿತ್ತು. ಈ ಹಿನ್ನೆಲೆ ಈ ಒಂದು ಘೋಷಣೆ ಮಾಡಲಾಗಿದೆ. ಗ್ರಾಮೀಣ ಭಾಗದಲ್ಲಿ 30-40 1200 ಸ್ಕ್ವೇರ್ ಫೀಟ್ ನ ನಿವೇಶನ ರೆಡಿ ಮಾಡಬೇಕು. ಇನ್ನು ನಗರ ಪ್ರದೇಶಗಳಲ್ಲಿ 20-30 ಅಂದ್ರೆ 600 ಸ್ಕ್ವೇರ್ ಫೀಟ್ ನ ವಿಸ್ತೀರ್ಣದ ಸೈಟ್ ಗಳನ್ನ ಸಿದ್ಧಪಡಿಸಬೇಕು ಅಂತ ಹೇಳಲಾಗಿದೆ. ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಲಭ್ಯವಿರುವ ಹಾಗೂ ಖಾಲಿ ಇರುವ ಸರ್ಕಾರಿ ಜಮೀನುಗಳನ್ನ ಗುರುತಿಸಿ ನಿವೇಶನಗಳ ರಚನೆಗೆ ಪ್ರಕ್ರಿಯೆ ಆರಂಭಿಸುವಂತೆ ಸೂಚನೆ ಕೊಡಲಾಗಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ದಿಢೀರ್ ಅಂತ ಇಳಿಕೆ ಆಗ್ತಿದೆ, ದಿಢೀರ್ ಅಂತ ಏರಿಕೆ ಆಗ್ತಾ ಇದೆ. ಅಂದ್ರೆ ಕಳೆದ ವಾರ 2 ತಿಂಗಳಿಂದ ಇಳಿಕೆ ಆಗ್ತಿದ್ದ ಬಂಗಾರ ಮತ್ತು ಬೆಳ್ಳಿ ಬೆಲೆಗಳು ದಿಢೀರ್ ಅಂತ ಏರಿಕೆ ಕೂಡ ಆಗಿತ್ತು. ಆದ್ರೆ ಮತ್ತೆ ಈಗ ಇಳಿಮುಖದಲ್ಲಿ ಸಾಕ್ತಿದ್ದಾವೆ. ವೀಕ್ಷಕರೇ, ಹಾಗಾದ್ರೆ ಈಗ ಬೆಲೆಗಳು ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೋ? ಏನಾಗುತ್ತೆ? ಬೆಲೆಗಳು ಏರಿಕೆ ಆದ ತಕ್ಷಣ ಯಾರೆಲ್ಲ ಮನೆಯಲ್ಲಿ ಬಂಗಾರ ಬೆಳ್ಳಿ ಇಟ್ಟಿರ್ತಾರೆ ಅವರು ಮಾರಾಟ ಮಾಡ್ತಾರೆ, ಅವರಿಗೆ ಜಾಸ್ತಿ ಲಾಭ ಬರಲಿ, ಜಾಸ್ತಿ ಹಣ ಬರಲಿ ಅಂತ ತುಂಬಾ ಜನ ತಮ್ಮ ಹತ್ತಿರ ಇರೋ ಬಂಗಾರ ಕೂಡ ಈಗ ಮಾರಾಟ ಮಾಡ್ತಿದ್ದಾರೆ ವೀಕ್ಷಕರೇ. ಎದಕ್ಕಂದ್ರೆ ಬೆಲೆಗಳು ಏರಿಕೆ ಆದ್ರೆ ಮನೇಲಿದ್ದ ಬಂಗಾರದ ಬೆಲೆ ಕೂಡ ಅಧಿಕವಾಗಿರುತ್ತೆ. ಇನ್ನೊಂದು ಕಡೆಗೆ ಹೇಳ್ಬೇಕಂದ್ರೆ, ಯಾವಾಗ ಜನರು ಹೆಚ್ಚು ಬಂಗಾರ ಮಾರಾಟ ಮಾಡ್ತಾರೆ ಅವಾಗ ಪ್ರಾಫಿಟ್ ಸೆಲ್ಲಿಂಗ್ ಆಗಿ ಮಾರ್ಕೆಟ್ ಇಂದ ಬಂಗಾರ ಜಾಸ್ತಿ ಬರುತ್ತೆ. ಅವಾಗ ಖರೀದಿ ಮಾಡೋರಿಲ್ಲ ಅಂದ್ರೆ ಬೆಲೆಗಳು ಮತ್ತೆ ಇಳಿಕೆ ಆಗೋದಕ್ಕೆ ಪ್ರಾರಂಭವಾಗುತ್ತೆ. ಈಗ ಅದೇ ತರ ಆಗ್ತಿದೆ. ಬೆಲೆಗಳು ಏರಿಕೆ ಆದ ನಂತರ ಮತ್ತೆ 1,000 ರೂಪಾಯಿ ಬಂಗಾರದ ಬೆಲೆಯಲ್ಲಿ MCX ಅಲ್ಲಿ ಇಳಿಕೆ ಆಗಿದೆ. ಸೊ ವೀಕ್ಷಕರೇ, 1,55,000 1,56,000 ರೂಪಾಯಿ ಆಗಿದೆ. ಈಗ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಬೆಳ್ಳಿ ಬೆಲೆ 2,55,000 ರೂಪಾಯಿ ಅಂದ್ರೆ 2,50,000 ರೂಪಾಯಿ ಆಯಿತು. ಈಗ ಮತ್ತೆ 5,000 ಇಳಿಕೆಯಾಗಿ 2,45,000 ರೂಪಾಯಿ ಆಗಿದೆ. ಕೆಜಿಗೆ ಮತ್ತೆ 5,000 ರೂಪಾಯಿ ಒಂದೇ ದಿನ ಬೆಳ್ಳಿ ಬೆಲೆ ಇಳಿಕೆ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಈಗ ತಗೋಬೇಕಾ ಬೇಡವಾ? ಇನ್ನಷ್ಟು ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯಾವಾಗ ಆಗುತ್ತೆ ಕಾದು ನೋಡಬೇಕು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.